ಮೆಚ್ಚನಾಗಿ ಮಾಡಿಕೊಂಡೆನೋ ಆತನ ತುಸೂಲ ಪರಸೂನಾಗಿ ಪಡೆದುಕೊಂಡೆನೋ. ಹೌದಾ ಸಾರಥಿ, ಭೂಪತಿ, ನಾನಿನ್ನು ಎನ್ನ ತಂದೆ ತಾಯಿ ಹತ್ತಿರಕ್ಕೆ ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳುವೆನು. ಸಾರಥಿ, ಎನ್ನ ತಂದೆ ತಾಯಿ ಹತ್ತಿರಕ್ಕೆ ತೋರುಗಳು ಜಾಗ್ರತೆ. ಪತಿಯ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋಗಬೇಕೆಂಬ ಮಧ್ಯದಲ್ಲಿ ಏನು ಅಂಶಗಳು ನಡೆದುಕೊಂಡು ಈಗ ನಾನು ಏನು ಎಲ್ಲ ಪತಿಯೋ ರೇಣಕಾನಂದ 3 ಸಾರಿ ಕರೆದೊಳಗಾಗಿ ನಾನು ಹೋಗಬೇಕಾಗಿದೆ. ಏನು ಮಾಡ ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಬೇಕಲ್ಲವೇ ನಾನು. ರೇಣುಕಾ, ಪ್ರತಿದಿನವೂ ತರುತ್ತಿದ್ದ ಮರದಿನ ಕೊಡದ ಕೆಲವು ಈಗ ಅರ್ಥವಾಯಿತು. ಎಲ್ಲ ಕಾಲದ ಬುದ್ಧಿಯನ್ನು ಅರಿಯದ ಹಾಕ್ತಾರೆ ನಾನಲ್ಲ. ಕಾಡಿಕ್ಕದರು ಎಂದಾಶ್ರಮದಲ್ಲಿ ಸಿರಿ ಸಂಪತ್ತು ಬ್ರಹ್ಮಾಂಡ ಮಾಡಿದ ಆನಿನ ವಚನ ಈಗ ಅರ್ಥವಾಯಿತು. ಪತಿವ್ರತೆ ಈ ಪತಿಗೆ ತಕ್ಕಂತೆಯೇ ನಿನ್ನ ಮುಖವನ್ನ ಎಲ್ಲಿಗೆ ತೋರಿಸದೆ ಕೆಟ್ಟ ಆಶ್ರಮಕ್ಕೆ ನಿನ್ನ ಕಾಮಗಳನ್ನ ಹಿಡಿಯದೆ ಮಾತನಾಡದ ತಕ್ಷಣ ಹೊರಟು ಹೋಗುವ ಮೂರ್ಖರೇ, ಆಡದರು ಎಲ್ಲ ಕೂಡಲೇ ಅವಳು ಅಡವಿನಲ್ಲಿ ದೃಢ ಮಾತ್ರವು ತಪ್ಪ ಮಾಡಿಲ್ಲ, ಮಾಡುವುದೂ ಇಲ್ಲ. ನೀತಿ ತಪ್ಪಿದರು ನೀತಿ ತಪ್ಪಿ ಬಾಳುವ ಹೇಳುವ ನಾನಲ್ಲ. ಜಲವನ್ನು ತರಲು ಹೋಗಿದ್ದೀನು ನಿಜ, ಆದರೆ ಅಲ್ಲಿ ಏನೋ ಅಪಶಕನವೂ ನಡೆದಂತಾಯಿತಲ್ಲ. ಮೂರ್ಖರೇ, ಹೇಳುವೆನು ಕೇಳು. ಮಂಗಳ ಮನದಿ ಮನದಿ ಗೆಲ್ಲುವ ನಿನ್ನ
ಅಹಲ್ಯೆಯು ಹೇಗೆ ಅವಿವೇಕಿಯಾದಳು ಎಂಬುದನ್ನು ನಿನಗೆ ಗೊತ್ತೇ? ರೇಣುಕಾ, ಆ ಅನಸೂಯಳು ಹೇಗೆ ಬದಿರತೆಯಾದಳು ಎಂಬುದು ನನಗೆ ಗೊತ್ತೇ? ಅದರಂತೆ ಬದುಕುತ್ತಿರುವಳು ಈ ರೇಣುಕಾ. ಬದುಕುತ್ತಿಲ್ಲ ರೇಣುಕಾ. ಬದಿರತೆಯಾದ ಅನಸೂಯಳು, ಬದಿರತೆಯಾದಂತಹ ಅನಸೂಯಳ ಗರ್ವವನ್ನ ಕಂಡಂತಹ ಆ ತ್ರಿಮೂರ್ತಿಯ ಹೆಂಡತಿಯರು ತಮ್ಮ ಗಂಡಂದಿಯರಿಗೆ ಏನೆಂದು ಹೇಳಿದರು ಗೊತ್ತೇ ರೇಣುಕಾ? ಏನು ಹೇಳಿದರು? ಹೇಗಾದರೂ ಮಾಡಿ ಅನಸೂಯ ಭದ್ರತೆಯತನವನ್ನ ಹಾಳು ಮಾಡಬೇಕು ಎಂದು ಅಸೂಯೆ ಪಟ್ಟು ಚಾಡಿಯನ ತ್ರಿಮೂರ್ತಿಗಳ ಹತ್ರ ಹೇಳಿದಾಗ ಆ ತ್ರಿಮೂರ್ತಿಗಳು ಬ್ರಾಹ್ಮಣ ವೇಷಧಾರಿಗಳಾಗಿ ಆ ಅನಸೂಯರ ಆಶ್ರಮದ ಹತ್ತಿರ ಬಂದು ಅತಿಥಿಯ ಸತ್ಕಾರಕ್ಕೆ ಬೇಡಿಕೊಂಡಾಗ ಅದಕ್ಕೆ ಇಲ್ಲ ಎನ್ನಲಾರದ ಅನಸೂಯ ನಿಮ್ಮ ಅತಿಥಿ ಸತ್ಕಾರಕ್ಕೆ ನಾವು ಸಿದ್ಧ ಎಂದು ಹೇಳಿದಳು. ಆದರೆ ಆ ತ್ರಿಮೂರ್ತಿಗಳು ಬ್ರಾಹ್ಮಣರ ಒಂದು ಷರತ್ತನ್ನ ಹಾಕಿದರು. ಏನೆಂದು ಗೊತ್ತೇ? ನೀವು ನಮಗೆ ಊಟವನ್ನ ಬಡಿಸಬೇಕು. ಆದರೆ ನೀನು ಸಂಪೂರ್ಣ ಬೆಚ್ಚನೆಯಾಗಿ ನಮಗೆ ಊಟ ಬಡಿಸಬೇಕು ಎಂದು ಅನಸೂಯ ಬ್ರಾಹ್ಮಣರು ಕೇಳಿದಾಗ ಅದಕ್ಕೆ ಇಲ್ಲ ಎನ್ನಲಾರದಂತಹ ಅನಸೂಯಳು ಒಂದು ಷರತ್ತನ್ನ ಹಾಕಿದಳು. ರೇಣುಕಾ, ಆ ಷರತ್ತು ಏನು ಗೊತ್ತೇ? ನೀವು 6 ತಿಂಗಳ ಕೂಸು ಆಗಬೇಕು, ಆಗ ಮಾತ್ರ ನಿಮಗೆ ಊಟವನ್ನು ಬಡಿಸುವೆನೆಂದು ಹೇಳಿದಾಗ ಆ ಬ್ರಾಹ್ಮಣರು, ಆ ತ್ರಿಮೂರ್ತಿಗಳು 6 ತಿಂಗಳ ಕೂಸಾದರೂ ತಮ್ಮ ಆ ಅನಸೂಯರು ತಮ್ಮ ಮಂತ್ರಜಲದಿಂದ ತ್ರಿಮೂರ್ತಿಗಳನ್ನ 6 ತಿಂಗಳ ಕೂಸನ್ನಾಗಿ ಮಾಡಿ ಅವರಿಗೆ ಊಟವನ್ನ ಮಾಡಿ ತಾಯಿಯ ಮಮತೆಯನ್ನ ಎತ್ತಿ ನೀಡಿದಳು. ಅಂತವಳ ಚರಿತ್ರೆಯನ್ನು ನೀನು ತಿಳಿದಿದ್ದರೆ ಏತಕ್ಕೆ ನೀನು ಏಕಾಗ್ರತೆಯನ್ನು ಕಳೆದುಕೊಂಡು ಬಂದು ಇಲ್ಲಿ ನಿಂತುಕೊಳ್ಳುತ್ತಿದ್ದೆ? ಉತ್ತಮನೆಂದು ನಾನರಿತಿದ್ದೆ. ಕ್ಷಣಿಕ ಸುಖಕ್ಕಾಗಿ ಸತಿ ಧರ್ಮವನ್ನೇ ಮೀರಿ ನಡೆದಿಲ್ಲ. ಚಿತ್ತ ಚಂಚಲದಿಂದ ನಿನ್ನ ಮನಕ್ಕೆ ಅದು ಎಷ್ಟು ಮೈಲಿಯನ್ನಿಟ್ಟುಕೊಂಡೆ. ಸಾರ್ವಭೌಮ ದಾಂಪತಿಗಳ ಉದರದಲ್ಲಿ ಜನಿಸಿ ಸಾರ್ವಭೌಮ ದಾಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗಗಳನ್ನೆಲ್ಲವನ್ನ ಅನುಭವಿಸಿ ಮಹಾಯೋಗಿವರನ್ನ ಕೈ ಹಿಡಿದು ಶಿರೋಮಣಿಯನ್ನು ಜನಿಸಿ 4 ಮಕ್ಕಳಾದ ಮೇಲೆ ಈಗ 4 ಮಕ್ಕಳಾದ ಮೇಲೆ ಈಗ ಮುಪ್ಪಿನ ಸಮಯದಲ್ಲಿ ಮತ್ತೆ ತನ್ನ ಕಣಗಳ ಮೇಲೆ ಅತಿ ಮೋಹವೇ ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗಾಯಿತು ಎಂದುಕೊಂಡಿಯಾ? ನೀವೇ ನನ್ನ ಹುಟ್ಟಿರು, ಆಶ್ರಮವೇ ನನ್ನ ಸ್ವರ್ಗವೆಂದು ಸಕಲ ಐಶ್ವರ್ಯವನ್ನು ತೊರೆದೆನು. ನಿಮ್ಮ ಸತಿಯಾಗಿ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ನಿಮ್ಮ ಆಶ್ರಮಕ್ಕೆ ನಾನು ಬಂದೆ. ಸ್ವಾಮಿ,
ಕೈ ಹಿಡಿದ ಪತಿಯೇ ನೀವೇ ಈ ರೀತಿ ಮಾತನಾಡಿದರೆ ಅಂತ್ಯ ಪುರುಷರು ನನ್ನನ್ನು ಯಾವ ರೀತಿಯಿಂದ ಮಾತನಾಡಬಲ್ಲರು ಎಲ್ಲ ಅಪರಾಧ ಮೂರ್ಖರೇ, ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲ. ನುಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯಿತೆ. ಪ್ರತಿದಿನವೂ ತರುತ್ತಿದ್ದ ಮರಳಿನ ಕೊಡದ ಕೆಲವು ಎಲ್ಲಿ ನಿನ್ನ ತಲೆಯ ಮೇಲಿನ ಆ ಚಿಂಬೆಯ ಸ್ವರೂಪವು ಕಾಣುತ್ತಿಲ್ಲಲ್ಲ. ಸೂರ್ಯ ಚಂದ್ರನ ತೇಜಸ್ಸು, ಆ ಲವಲವಿಕೆಯ ಶ್ರೇಯಸ್ಸು ಎಲ್ಲಿ ಕಾಣುತ್ತಿಲ್ಲಲ್ಲ. ಈ ಮಾತು ಕೇಳಲು ನಿನಗೆ ನಾಚಿಕೆಯಾಗುತ್ತಿಲ್ಲವೇ? ಎನ್ನ ಮನದ ಆಸೆಯನ್ನ ನಿರಾಸೆಯ ಮಾಡಿದ ಮೂರ್ಖರೇ, ಮೂರ್ಖರೇ, ಅನುಸೂಯ ಅನತೆಯಿಂದ ಭದ್ರತೆಯನ್ನಾದರೂ ಆಹಾರದಿಂದ ಅವಿವೇಕಿಯಾದೆ. ಪರಮಘಾತಕರೇ, ಸ್ವಾಮಿ, ಅನುಸೂಯ ಅರಂಧತೆಯ ಪತಿಯ ದೇವರೆಂದು ಬಾಳಿ ಬದುಕಿದವು. ಅದರಂತೆ ನೀವೇ ನನ್ನ ಪರಮಾತ್ಮ ಎಂದು ನಿನ್ನನ್ನು ನಂಬಿ ಬದುಕುತ್ತಿರುವೆನು. ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ ಈ ರೇಣುಕ. ನಿಮ್ಮ ಪಾದವನ್ನು ಹಿಡಿದು ಮೂರ್ಖರೇ, ಮಹಾಯೋಗಿಯವರನ್ನ ಕೈ ಹಿಡಿದ ನಿನ್ನನ್ನ ಈ ಕಡೆ ಮಹಾಯೋಗಿಯವರನ್ನ ಕೈ ಹಿಡಿದ ನಿನ್ನನ್ನ ಮಹತ್ತರದ ಸ್ಥಾನಕ್ಕೆ ಕರೆದೊಯ್ಯಬೇಕು ಎಂದುಕೊಂಡಿದ್ದೆ. ಆದರೆ ನಿನ್ನ ಅವಿವೇಕತನವೇ ಎಂದಿಗೂ ಎಂದಿಗೂ ನಿನ್ನನ್ನ ಸತಿ ಎಂದು ಮನ್ನಿಸಲಾರನು. ಈ ಮುನಿಗಳ ತಿಲಕ ನಿನ್ನ ಆಶೀರ್ವಾದದಿಂದ ಕೈಲಾಸವಾಸನಾದ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡು ಆತನ ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಬಂದಿರುವ ಈ ನಿನ್ನ ಮಗ ಪರಶುರಾಮನಿಗೆ ಆಶೀರ್ವಾದವನ್ನು ಮಾಡುವುದರಲ್ಲಿ ಅಮ್ಮಯ್ಯ ತಾಯಿಗೆ ಕೊಟ್ಟ ಮಾತನ್ನು ನಡೆಸಿದೆ. ಕಾರಣವನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದೆ. ಅಯ್ಯೋ, ನಿನ್ನನ್ನು ಏನೆಂದು ಆಶೀರ್ವಾದವನ್ನು ಮಾಡಬೇಕು ಪುತ್ರ. ಅಮ್ಮ ಮಾತೆ ಏನಿದು ನಿನ್ನ ಭಾಗವೇ? ಅಮ್ಮಯ್ಯ, ನಿನ್ನ ಕಣ್ಣೀರಲ್ಲಿ ಕಣ್ಣೀರು ತುಳಿಸುವುದಕ್ಕೆ ಕಾರಣವೇನು ಮಾತೆ ತಿಳಿಸು ಪ್ರಖ್ಯಾತೆ. ರಾಮ, ಏತಕ್ಕಾಗಿ ಕಣ್ಣೀರನ್ನು ಸುರಿಸುತ್ತಿರುವೆ? ನಾನು ಯಾವ ತಪ್ಪು ಮಾಡಿದನೆಂದು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನೇ ಕೇಳು, ಆತನೇ ನಿನಗೆ ಉತ್ತರವನ್ನು ನೀಡುವುದು. ಆಹೋ ಪಿತನೇ, ಪ್ರಳಯ ರುದ್ರನಂತೆ ನೀವು ಕೋಪವನ್ನು ತಾಳಿರುವ ಕಾರಣವೇನು? ಆಹೋ ಜನಕ, ನಿನಗೆ ಯಾರಾದರೂ ಹದಮರೆಯದ ರಾಧನೆ ಹೇಳು.
ಪ್ರತಿಜ್ಞೆ ಮಾಡುವೆಯಾ ಎನ್ನ ಮಾತನ್ನ ಮೀರುವುದಿಲ್ಲವೆಂದು 33 ಕೋಟಿ ದೇವತರ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿಯಾಗಿ, ಆ ಕೈಲಾಸ ಪರಮಾತ್ಮನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನೆರವೇರಿಸುವೆನೆಂದು ಪ್ರತಿಜ್ಞೆ ಮಾಡಿರುವ ತಂದೆ ಈಗ ತಿಳಿಸಲ್ಲ ಮುಂದೆ ಆಹೋ ಜನಕ, ಹಸ್ತದ ಮೇಲೆ ಕೈಯಿಟ್ಟು ವಚನವನ್ನು ಕೊಡು. ಸಹಜವಾಗಿ ಕೊಡುವನು ತಂದೆ ಭಾರ್ಗವ, ಜನಕ. ಹಾಗಾದರೆ 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 ಆರಕ್ಷಣೆ ಆಡಳಿತ ಬಿಡುವುದಿಲ್ಲ ಎತ್ತದ ಶಿವ ಇದುವಂಥ ದುರ್ಭವ. ಭಾರ್ಗವ, ವಚನವನ್ನು ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಭಾರ್ಗವ, ಈಗ ನಿನ್ನ ವಚನ ಏನಾಗಿತ್ತು ಭಾರ್ಗವ? ಶಿವ 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 ಶಿವ. ಅಯ್ಯೋ ಶಿವ ಶಿವ, ಅಯ್ಯೋ ಶಿವ ಶಿವ, ಕೈಲಾಸವಾಸ ಈಶ ಮಹೇಶ ಇದೆಯಂತ ಅಗ್ನಿ ಪರೀಕ್ಷೆ ಇಂದು ನಾನಂತ ಪ್ರತಿಜ್ಞೆ ಮಾಡಿದೆ. ಅಯ್ಯೋ ದೇವ, ಈ ನಿನ್ನ ಪರಸು ಎಲ್ಲ ಕರಕ್ಕೆ ಒಪ್ಪಿಸುವ ಮೊದಲಾಗಿ ನಿನ್ನ ತಾಯಿಯ ಶಿರವನ್ನು ಕರೆಯುವ ಸಮಯವು ಬಂದರೂ ಬರಬಹುದು ಎಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದೆಯ. ಅಯ್ಯೋ ಅಯ್ಯೋ ಭೂದೇವಿ, ಭೂದೇವಿ, ಎತ್ತ ತಾಯಿಯ ಶಿರವನ್ನು ಮಗನೇ ಕರೆಯುವುದು ಎಲ್ಲಾದರೂ ನಿನ್ನ ಮನಕ್ಕೆ ಒಪ್ಪಿದೆ ಒಪ್ಪಿದೆ. ಏನೇ ಏನೇ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲು ಮನಸ್ಸಿನದ್ದು ಎಲ್ಲ ಶಿರಕ್ಕೆ ಬರೆದು ನಾನೇತಕ್ಕೆ ಸಾಯಲಿಲ್ಲ, ನಾನೇತಕ್ಕೆ ಸಾಯಲಿಲ್ಲ. ಅಯ್ಯೋ ಪಾರ್ವತಿನಾಥ, ವಚನ ಕೊಡುವ ಮೊದಲೇ ಆಲೋಚನೆ ಮಾಡಿ ವಚನ ಕೊಡು ಎಂದೇ ಆ ನಿನ್ನ ಅಮರವಾಣಿ ಇಂದು ಕಡಕವಾಯಿತಲ್ಲ. ಅಯ್ಯೋ, ನೀನು ಎಲ್ಲ ಕಡಕ ಒಪ್ಪಿಸಿದ ಈ ನಿನ್ನ ತ್ರಿಶೂಲ ಎನ್ನ ವಂಶಕ್ಕೆ ಮೌಲವಾಯಿತು, ಎನ್ನ ವಂಶಕ್ಕೆ ಮೂಲವಾಯಿತು. ಎತ್ತ ತಾಯಿಯ ಶಿರವನ್ನು ಮಗನೇ ಕಳೆಯುವುದು ಯಾವ ಮಗನಿಂದಲೂ ಸಾಧ್ಯವಿಲ್ಲ, ಯಾವ ಮಗನಿಂದಲೂ ಸಾಧ್ಯವಿಲ್ಲ. ಅಮ್ಮ ಅಮ್ಮ, ನವಮಾಸ ಗರ್ಭದಲ್ಲಿ 9 ತಿಂಗಳು ಎತ್ತು ಎತ್ತು ಎದೆ ಹಾಲು ಉಳಿಸಿ ಬೆಳೆಸಿದ ಎತ್ತ ತಾಯಿಯನ್ನು ಕತ್ತರಿಸುವ ಮಗನ ಹುಟ್ಟಿರುವನೇ ಈ ಜಗದಲ್ಲಿ. ಅಯ್ಯೋ, ಮಾತೃದೇವೋ ಸಹ ಎಂದು ವೇದವಾಕ್ಯ ಪುರಾಣಗಳು ಸಾಗುತ್ತಿವೆ. ಈ ಭೂಮಿಯಲ್ಲಿ ಬೆಲೆಗಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಅಮ್ಮ ಅಮ್ಮ ಅಮ್ಮ, ಕರುಣೀಸು ಓ ತಾಯೇ, ಶರಣಂಬೆ ನಿನಗೆ ತಾಯೇ, ನಿಜವಾದ ಎನ್ನ ತಾಯೇ.
ಮರೆಯಾಯಿತೆ ನಿನ್ನ ನಯನ ನುಡಿದು ಶರಣೆ ನಿನಗೆ ತಾಯಿ ನೀನೇ ನಿಜವಾದ ಎಲ್ಲ ತಾಯಿ ಅಮ್ಮ ಅಮ್ಮ ತಾಯಿಯ ಬಡಲು ತ್ಯಾಗದ ಬಡಲು ಅಮ್ಮ ನಾನು ಈ ಭೂಮಿಗೆ ಬರಬೇಕಾದಾಗ ನಿನ್ನ ಒಡಲಿನಲ್ಲಿ ನನಗೆ ಜಾಗ ಕೊಟ್ಟೆ ಅಮ್ಮ ನಾನು ಹುಟ್ಟುವಾಗ ಅಮ್ಮ ಎಂದೇ ಬೆಳೆದಾಗಲು ಅಮ್ಮ ಎಂದೇ ಲಕ್ಕಾಗಲು ಅಮ್ಮ ಎಂದೇ ಅತ್ತಾಗಲು ಅಮ್ಮ ಎಂದೇ ಅದೇ ಅಮ್ಮನಿಂದಲೇ ನಾನು ಈ ಭೂಮಿಗೆ ಬಂದೆ ಅಮ್ಮ ಅದೇ ಅಯ್ಯೋ ಅದೇ ನನ್ನಿಂದ ಈ ನಿನ್ನ ಶಿರವನ್ನು ನಾನೇ ಕರೆಯಬಹುದೇ ತಾಯಿ ಕರೆಯಬಹುದೇ ಸಹಿಸಲಾರೆ ಅಮ್ಮ ಇದೆಂತ ದುರಂತರ ಘಟನೆಗಳನ್ನು ಒದಗಿತು ಈ ಲೋಕದೊಳಗೆ ಎನ್ನ ಹೆಸರಿಗೆ ಕಳಂಕ ಬಂದಂತಾಯಿತು ಅಮ್ಮ ಅಮ್ಮಯ್ಯ ಎನಗೆ ನೀನೇ ಹೇಳಮ್ಮ ಧೈರ್ಯ ಅಮ್ಮ ಬದುಕಿ ಬಾಳಬೇಕೆಂದು ಪಡೆದ ಬಂದಿಲ್ಲ ನಿನ್ನ ಹೆತ್ತ ತಾಯಿ ಅಮ್ಮ ನನ್ನ ಕರುವಕ್ಕೆ ನೀನೇಗೆ ದುಃಖಪಡುತ್ತಿರ್ಬೇಕಂತ ಅಮ್ಮ ನನ್ನ ಹಣೆ ಬರಹವೇ ಹೀಗಿರುವುದಲ್ಲ ರಾಮ ತಂದೆಗೆ ಕೊಟ್ಟ ಮಾತನ್ನು ಹೇಗೆ ನಡೆಸಬೇಕೆಂದು ದುಃಖಪಡುತ್ತಿರ್ಬೇಕಂತ ರಾಮ ಬದುಕಿ ಬಾಳುವ ಭಾಗ್ಯ ಕರೆಯುವುದಿಲ್ಲ ಮಗನೇ. ಅಯ್ಯೋ ನನ್ನ ಕರ್ಮವೇ ಹೇಗಿರುವುದು ನೋಡು ಕಂದ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ತಂದೆಗೆ ಕೊಟ್ಟ ಬಾಕಿ ಬದುಕಿ ಬಾಳಬೇಕೆಂದು ನನಗೆ ಬಂದಿಲ್ಲ ಅಯ್ಯೋ ತಾಯಿ ಅಯ್ಯೋ ರಾಮ. ಅಂದು ತಾಯಿಯ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹನುಮಂತನಲ್ಲಿ ಪರಶುರಾಮನಾಗಿ ಬಂದಿಯಲ್ಲವೇ ರಾಮ. ಅಮ್ಮ ಬಾರದು ಒಪ್ಪದು ತಪ್ಪದು
ಅಮ್ಮಯ್ಯ ಹುಟ್ಟಿದ ಮೇಲೆ ಸಾವು ಬರಲೇಬೇಕಲ್ಲ ಹೌದು ತಾಯಿ. ಕಾಲಿಗೆ ಬಂದಿದ್ದು ಪಂಚಾಮೃತ ಎಂದು ನೀನು ತಿಳಿದುಕೊಂಡು ಕಂದ ಅಮ್ಮ ತಂದೆಯ ಕೊಟ್ಟ ಮಾತನ್ನು ನೀನು ನಡೆಸಲೇಬೇಕು. ಅಯ್ಯೋ ಅಲ್ಲದೆ ಅಮ್ಮ ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಯಬೇಕಾದರೆ ಈ ನಿನ್ನ ಹೆತ್ತ ತಾಯಿಯು ಸಮವಸ್ತಿ ಎಲ್ಲಮ್ಮ ಎಂದು ಭಕ್ತರಿಗೆ ಗೊತ್ತಾಗಬೇಕಾದರೆ ರಾಮ ತಂದೆಯ ಕೊಟ್ಟ ಮಾತನ್ನು ನಡೆಸು. ಹಾಗೂ ನಿನ್ನ ಹೆತ್ತ ವಾರ್ಧವ ತಡಬೇಕೆ ತಂದೆಯ ಕೊಟ್ಟ ವಚನವನ್ನು ಪಾಲಿಸಲೇಬೇಕು. ಆಗಲೇ ತಂದೆ ನಿನ್ನ ಆಜ್ಞೆ ನೆರವೇರಿಸುವನು ಪಿತನೇ. ಸತ್ಭಕ್ತಿಯ ಸಾಧಕನೇ. ಸಹಜವಾಗಿ ತೃಪ್ತಿಯಾಯಿತು. ನಿನ್ನ ಮನದ ಇಚ್ಛೆಯನ್ನ ಕೇಳು ಮಗನೇ. ಭಾರ್ಗವ, ಹಾಗಾದರೆ ಪ್ರತಿಜ್ಞೆ ಮಾಡುವೆಯಾ? ನಾನು ಕೇಳಿದ ವರಗಳನ್ನು ನಡೆಸಿ ಕೊಡುವೆನೆಂದು. ಇಕೋ ನಿನ್ನ ಹತ್ತರ ಮೇಲೆ ಕೈಯನ್ನ ಇಟ್ಟು ವಚನವನ್ನು ಕೊಡುವೆನು. ನೀನು ಕೇಳಿದಂತಹ ವಚನವನ್ನು ನಾನು ಪಾಲಿಸುವೆನು. ಕೇಳು ಮಗನೇ. ಓ ಜನಕ, ಮೊದಲನೆಯ ವರವಾಗಿ ಎಲ್ಲ ತಾಯಿಗೆ ಜೀವನವನ್ನು ನೀಡಬೇಕು. ಸಹಜವಾಗಿ ನಿನ್ನ ತಾಯಿ ಎದ್ದುಗಳು. ಹಾಗಾದರೆ ಎರಡನೇ ವರ ಅಪ್ಪಯ್ಯ, ಭಾರ್ಗವ, ಎರಡನೇ ವರವಾಗಿ ಏನೆಂದರೆ ಅದಕ್ಕೇನು ರಾಮ? ನಿನ್ನ ಕ್ರೋಧಾಗ್ನಿಗೆ ಭಕ್ತರಾದ ನಮ್ಮ ಅಣ್ಣಂದರು ಪುನಃ ಜೀವಿಸಬೇಕು.